सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु कौसल्या सुप्रजा ತಾಯಿ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ತಾಯಿಯೇ ಕರುಣಿಸಿ ಕಾಯೇ ನನ್ನವ್ವ ದೇವಿಯೇ ಶ್ರೀ ಎಲ್ಲಮ್ಮ ತಾಯಿ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನವ್ವ ತಾಯಿಯೇ ಕರುಣಿಸಿ ಕಾಯೇ ನನ್ನವ್ವ ಶಿವನ ನಿನ್ನ ಪ್ರತಿರೂಪ ಪರಿಹರಿಸೋ ಈ ಭವತಾಪ ಆ ಪರಶಿವನ ನಿನ್ನ ಪ್ರತಿರೂಪ ಪರಿಹರಿಸೋ ಈ ಭವತಾಪ ದುಷ್ಟರ ಶಿಕ್ಷಿಸು ಶಿಷ್ಟರ ರಕ್ಷಿಸು ಉಮಾಮಹೇಶ್ವರಿ ಹೇ ತಾಯಿ ಎಲ್ಲಮ್ಮ ತಾಯಿ, ಈ ಮಡೂರಿನಲ್ಲಿ ನೀನು ನೆಲೆಸಿರುವ ಮಹಾತಾಯಿ ನೀನು. ನಿನಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳು ತಾಯಿ. 23 ಕೋಟಿ ಜೀವರಾಶಿಗಳಿಗೆ ಅನ್ನ ನೀಡುವ ಮಹಾತಾಯಿ ನೀನು. ನಿನಗೆ ಅನ್ನದಾತೆ ಅಂತ ಹೆಸರಿಟ್ಟಿದ್ದಾರೆ ಈ ಮಣ್ಣೂರಿನಲ್ಲಿ. ಹೀಗಿರುವಾಗ ತಾಯಿ, ನಾನು ನಿನಗೆ ಕೇಳಿಕೊಳ್ಳೋದು ಒಂದೇ ಒಂದು ತಾಯಿ. ಅದೇನು ಅಂದ್ರೆ, ನನ್ನ ಪತಿ ಹಾಗೂ ನನ್ನ ಮೈದನಿಗೆ ಹಾಗೆ ನನ್ನ ಮಗಳಂತಿರುವ ನನ್ನ ದೀಪಾಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನೀನೇ ಕಾಪಾಡಬೇಕು ತಾಯಿ, ನೀನೇ ಕಾಪಾಡಬೇಕು. ಈ ನನ್ನ ಕೋರಿಕೆಯನ್ನ ನೀನು ಯಾವಾಗ್ಲೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕು ತಾಯಿ, ಕಾಪಾಡಬೇಕು.
ಏನಿದು? ಸಿಂಗಾರ ಎಂಬ ಸೀರೆ ಉಟ್ಟು ನುರಿತಕ್ಕಿ ಎಂಬ ಬಳೆ ತೊಟ್ಟು ಮಮಕಾರ ಎಂಬ ಎಣ್ಣೆ ಹಾಕಿ ಪಂಚ ಫಲಗಳೊಂದಿಗೆ ನೆವದೆ ಮಾಡಿ ಪೂಜಿಸಿ ಏನು ವರ ಬೇಡಿಕೊಂಡೆ ನಿನ್ನ ದೇವರಿಗೆ? ನೋಡಿ, ಬಡತನದ ಬಾಳಿನಲ್ಲಿ ಕತ್ತಲೆ ಮುಸುಕಿರುವ ಈ ನಮ್ಮ ಬಾಳಿಗೆ ಆದಷ್ಟು ಬೇಗ ಈ ನಮ್ಮ ಮನೆಗೆ ಬೆಳಕು ನೀಡಿ ಅಂತ ಬೇಡಿಕೊಂಡೆ. ಅಷ್ಟೇ ಯಾಕ್ರಿ, ಶಿಕ್ಷಣ ಕಲಿಯುತ್ತಿರುವ ನನ್ನ ಮೈದನಿಗೆ ಆದಷ್ಟು ಬೇಗ ಒಂದು ನೌಕರಿಯನ್ನ ದಯಪಾಲಿಸಿ ನನ್ನ ಮಗಳಂತಿರುವ ದೀಪಾಳಿಗೆ ಒಂದು ಒಳ್ಳೆ ಸಂಬಂಧ ದೊರಕಲಿ ಎಂದು ಬೇಡಿಕೊಂಡೆ. ನೋಡಿ, ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಕಾವೇರಿ, ಈ ನಿನ್ನ ಕಲ್ಲು ದೇವರಿಗೆ ಕೈ ಮುಗಿದು ಬೇಡಿಕೊಂಡರೆ ನಾವು ಬೇಡಿದ ಫಲ ಸಿಗುವುದು ಖಂಡಿತವೇ. ಸ್ವಾಮಿ, ಈ ತಾಯಿಯನ್ನ ಭಕ್ತಿಯಿಂದ ಅಲಂಕರಿಸಿ ಪುಷ್ಪ ಫಲಗಳಿಂದ ನೈವೇದ್ಯ ಮಾಡಿ ಬೆಳಗ್ಗೆ ಎದ್ದ ಕೂಡಲೇ ನಮಸ್ಕಾರ ಮಾಡಿದ್ರೆ ಈ ತಾಯಿ ಖಂಡಿತವಾಗಿಯೂ ನಮಗೆ ಮುಕ್ತಿ ಕೊಟ್ಟೆ ಕೊಡ್ತಾಳೆ ಸ್ವಾಮಿ, ಮುಕ್ತಿ ಕೊಟ್ಟೆ ಕೊಡ್ತಾಳೆ. ಅಷ್ಟೇ ಯಾಕ್ರಿ, ಸಾವು ನೋವುಗಳ ಮಧ್ಯೆ ಹೋರಾಟ ಮಾಡುತ್ತಿರುವ ನಮ್ಮಂತ ಬಡವರಿಗೆ ಈ ತಾಯಿ ಪ್ರತಿನಿತ್ಯ ನಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾಳೆ. ಈ ಮಹಾತಾಯಿ ಇವಳು. ಕಾವೇರಿ, ನೀನು ಹೇಳುವ ಮಾತು ಕೇಳಿದರೆ ನನಗೆ ವಿಚಿತ್ರವೆನಿಸುತ್ತದೆ. ಇಲ್ಲ ಕಾವೇರಿ, ಇಲ್ಲ, ಇಂಥ ಕಲ್ಲು ದೇವರವೆಲ್ಲ ದೇವರಾಗಿರಲು ಸಾಧ್ಯನೇ ಇಲ್ಲ. ಸ್ವಾಮಿ, ಏನ್ ಮಾತನಾಡ್ತಾ ಇದ್ದೀರಿ ನೀವು? ಅಲ್ಲ, ನೀವು ಮಾತನಾಡುವ ಮಾತಿನ ಅರ್ಥ ನನಗೆ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಿ ನೀವು? ಅರ್ಥ ಮಾಡಿಕೊಳ್ಳಲೇನಿದೆ ಕಾವೇರಿ, ಅರ್ಥ ಮಾಡಿಕೊಳ್ಳಲೇನಿದೆ. ಶಿಲ್ಪಿ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ಉಳಿವಿನಿಂದ ಕೆತ್ತಿ ತೀಡಿ ಸೃಷ್ಟಿಸುವ ಈ ನಿನ್ನ ಕಲ್ಲು ದೇವರಿಗೆ ಬಣ್ಣದ ಸೀರೆ ಉಡಿಸಿ ಚಿನ್ನದ ಮಾಲೆ ಹಾಕಿ ಹಸಿರು ಬಳೆ ತೊಡಿಸಿದರೆ ಏನು ಫಲ? ನಾಮ ಹಲವು ದೇವರೊಬ್ಬನೇ ನಾಮ ಹಲವು ಅಂತೂ ಸಂತ ಶರಣರ ವಾಣಿಯಲ್ಲಿ ಸಾರಿ ಸಾರಿ ಹೇಳಿದ್ದಾರೆ, ಭಗವಂತನೊಬ್ಬನೇ ದೇವರೆಂದು. ಹಾಗಾದ್ರೆ ಈ ಜಗತ್ತಿನಲ್ಲಿ ಭೂಮಿ ತಾಯಿ ಇದ್ದಾಳೆ ಅಂತ ಈ ನಮ್ಮ ಮಾತೃಭೂಮಿ ಕನ್ನಡ ಹೇಳ್ತಿರುವಾಗ ಕಲ್ಲು ದೇವರುಗಳಿಗೆಲ್ಲ ದೇವರೇ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಹೇಗಿರಿ? ಕಾವೇರಿ, ಮಾತೃಭಾಷೆ ಕನ್ನಡ ಪ್ರಕಾರ ದೇವರಿದ್ದಾನೆ ಅಂತ ಹೇಳ್ತೀವಿ, ಕವಿಗಳ ಪ್ರಕಾರ ದೇವರಿಲ್ಲ ಅಂತ ಹೇಳುತ್ತೀವಿ. ಹೋಗ್ಲಿ ಬಿಡು ಕಾವೇರಿ, ಕವಿಗಳು ತಮಗೆ ತಿಳಿದಷ್ಟು ಕಲ್ಪಿಸಿ ಬರೆದಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿರುವೆ. ಇದರಲ್ಲಿ ಯಾವುದು ಸತ್ಯವೋ ಯಾವುದು ನಿತ್ಯವೋ ಆ ಭಗವಂತನಿಗೆ ಗೊತ್ತು. ನೋಡಿ, ಈ ಊರಿಗೆ ಆಗ್ಲಿ, ಕೇರಿಗೆ ಆಗ್ಲಿ, ಸೀಮೆಗೆ ಆಗ್ಲಿ, ಗುಡಿ ಗುಂಡಾರಗಳಿಗಾಗ್ಲಿ ಆ ಶಿವನ ಅನುಗ್ರಹ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಮನುಷ್ಯರಾಗ್ಲಿ, ಪ್ರಾಣಿಗಳಾಗ್ಲಿ, ಜಲಚರ ಪ್ರಾಣಿಗಳಾಗ್ಲಿ ಯಾರು ಬದುಕ್ತಿರ್ಲಿಲ್ಲ. ಇರ್ಲಿ, ನೀವು ತೋಟದಿಂದ ತುಂಬಾ ಸುಸ್ತಾಗಿ ಬಂದಿದ್ದೀರಿ, ಮೊದಲು ಕೈಕಾಲು ಮುಖ ತೊಳೆದುಕೊಳ್ಳಿ, ನಿಮಗೆ ಊಟಕ್ಕೆ ಬಡಿಸ್ತೀನಿ. ಕಾವೇರಿ, ಊಟ ಆಮೇಲೆ, ಮೊದಲು ನಿನ್ನ ಕೋಗಿನ ಕಂಠದಿಂದ ಒಂದು ಸೀಮತ್ತಿನ ಕಾಣಿಕೆ ಹಾಕಿ ಇಡಿ. ನನ್ನ ಮನ ತಳಿಸಬಾರದೆ ನನ್ನ ಚೆಲುವೆ. ಮನೆಯಲ್ಲಿ ಸಾಕಷ್ಟು ಕೆಲಸ ಇದೆ, ಯಾವಾಗ ನೋಡಿದ್ರೆ ಸೀಮುತ್ತು ಸೀಮುತ್ತು ಅಂತ ಹೇಳ್ತೀರಲ್ಲ, ಯಾವಾಗ್ಲೂ ಇದೇ ಹುಡುಗಾಟನ? ಬೇಡ ಅಂದ್ರೆ ಬಿಡೋರು ಯಾರು ಕಣೆ. ಹೌದಾ? ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ಕಣಿಗೆ ನಿವಾರಿ ನನ್ನ ಸನಿಹೆಗೆ
ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಸಿಹಿ ಮುತ್ತಿನ ಕಾಣಿಕೆ ನೀ ಮಾಡಿದ ಸನಿಹೆಗೆ ಬಿಟ್ಟು ಹೋಗ್ತೀಯಲ್ಲ ನಾನು ನಿನ್ನ ಚಿತ್ತಿ ಒಳಗೆ ನಾನು ಅಂಗಡಿ ಒಳಗೆ ಸಹಿಸಿಕೊಂಡ್ರೆ ಗೊತ್ತಾ ಅನುರಾಗದ ಹೊಸ ಆನಂದವು ಬಹುಜನ್ಮದ ನಮ್ಮ ಅನುಭವವು ನೀನಾಗಿ
ಗಿಲಿಗಳ ಸಂಗೀತ ಹಾಡಿದೆ ಗಿಲಿಗಳ ಸಂಗೀತ ಹಾಡಿದೆ ನೀನೂರ ಗುಡಿಯಲ್ಲಿ ಕೇಶವನದರಲ್ಲಿ ನೀನೂರ ಗುಡಿಯಲ್ಲಿ ಕೇಶವನದರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ la 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 go 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 la 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 ge 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 ಕಾವೇರಿ, ಇನ್ನು ಮುಂದೆ ನನ್ನ ತಮ್ಮ ನನ್ನ ತಂಗಿಯನ್ನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಜೋಪಾನ ಮಾಡೋ ಭಾರ ನಿನ್ನದಾಗಿದೆ ಕಣೆ, ನಿನ್ನದಾಗಿದೆ. ನೋಡಿ ಸ್ವಾಮಿ, ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ. ಇನ್ಮೇಲೆ ಅವ್ರು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಜಾಸ್ತಿಯಾಗಿ ಜೋಪಾನ ಮಾಡ್ತೀನಿ, ಆಯ್ತಾ? ದೀಪಾ, ಹೊರಗಡೆ ಎಲ್ಲಿಗೆ ಹೋಗಿದೆಯಮ್ಮ? ಗೆಳತಿ ಮನೆಗೆ ಹೋಗಿದ್ದೇನೆ. ಅಮ್ಮ ದೀಪಾ, ನಿನಗೊಂದು ಮಾತು ಕೇಳುತ್ತೇನೆ, ಖಂಡಿತವಾಗಿ ನಡೆಸ್ಕೊಡ್ತೀಯಮ್ಮ? ಅದೇನಂತ ಹೇಳೋಣ, ನಾನು ಖಂಡಿತವಾಗಿ ನಡೆಸ್ಕೊಡ್ತೀನಿ. ಏನಿಲ್ಲಮ್ಮ, ನಿನಗೊಂದು ವರ ನೋಡಿಕೊಂಡು ಬಂದಿರುವೆ, ಅದಕ್ಕೆ ನಿನ್ನ ಅಭಿಪ್ರಾಯ? ಯಾಕನ ಈ ನಿನ್ನ ತಂಗಿ ಇಷ್ಟು ಬೇಗ ಬಾಸ್ತಿರಬಾರ್ದಳ? ಯಾಕತ್ತಿಗೆ ಇಂಥ ನಿರ್ಧಾರ ತೆಗೆದುಕೊಂಡ್ರೆ ನೀವು? ಹಾಗಲ್ಲಮ್ಮ ದೀಪ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮದುವೆಯಾಗಿ ಗಂಡನ ಮನೆಗೆ ಹೋಗೋದು ಈ ಹೆಣ್ಣಿನ ಗುಣಧರ್ಮಮ್ಮ. ಅದು ಅಲ್ಲದೆ ನೀನು ಮದುವೆಯಾಗಿ ಗಂಡನ ಮನೆಗೆ ಹೋಗೋದು ನಮ್ಮ ಎಲ್ಲರ ಅಭಿಪ್ರಾಯ ಅಮ್ಮ. ನೋಡೋರು ಕಣ್ಣಿಗೆ ಅಸವ್ಯ ಕಾಣ್ತಾ ಇದ್ದೀನೋ ಅಥವಾ ವಯಸ್ಸಿಗೆ ಮೀರಿ ಕಾಣ್ತಾ ಇದ್ದೀನೋ? ಯಾಕತ್ತಿಗೆ ಇಂಥ ನಿರ್ಧಾರ ಕೇಳ್ಕೊಂಡ್ರಿ? ಅದು ಹಾಗಲ್ಲಮ್ಮ, ನೀನು ಕರ್ಪೂರದ ಗೊಂಬೆಯಾಗಿದ್ದೀಯ, ಅದಕ್ಕೆ ಈ ರೀತಿ ಯಾಕೆ ಮಾತನಾಡ್ತೀಯ? ನೋಡು, ನಿನಗಿರುವ ಈ ವಯಸ್ಸಿಗೆ ಮದುವೆ ಮಾಡಿಕೊಂಡು ಹೋದ್ರೆ ಒಳ್ಳೇದಮ್ಮ. ಅದು ಅಲ್ಲದೆ ನಿನಗಿರುವ ಈ ವಯಸ್ಸಿನಲ್ಲಿ ಮದುವೆ ಆಗದೆ ತವ್ರ ಮನೆಯಲ್ಲಿದ್ರೆ ನೋಡಿ ಜನ 100 ಮಾತನಾಡ್ತಾರೆ. ಅದಕ್ಕೆ ನಿನಗಿರುವ 18 ವಯಸ್ಸಿನಲ್ಲಿ ಮದುವೆ ಮಾಡಿದ್ರೆ ಈ ಸಮಾಜದ ಜನ ನಿನ್ನನ್ನ ಗೌರವ ಮಾಡ್ತಾರಮ್ಮ. ಹೌದಮ್ಮ ದೀಪ, ಹೌದಮ್ಮ ದೀಪ, ನಿನ್ನ ಅತ್ತಿಗೆ ಹೇಳೋ ಮಾತು ನಿಜವಿದೆ. ಕೊರಳಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗುರ, ನೋಡುವರ ಕಣ್ಣಿಗೆ ಕಾಣದಿದ್ದರೆ ನೀಚ ಕಾಮುಕರ ಕಣ್ಣು ನಿನ್ನ ಮೇಲೆ ಬೀಳುತ್ತದೆ ಎಂದು ಸುಮ್ಮನೆ ಮದುವೆ ಬೇಡೆಂಬುದನ್ನು ಬಿಟ್ಟು ಒಪ್ಪಿಕೊಳ್ಳಮ್ಮ, ಒಪ್ಪಿಕೊಳ್ಳು. ಅಣ್ಣನ ಓದು ಮುಗಿಲಿ, ಆಮೇಲೆ ನೀನು ಬೆರಳು ಮಾಡಿ ತೋರಿಸಿದ ಹುಡುಗನನ್ನೇ ನಾನು ಮದ್ವೆ ಆಗ್ತೀನಿ, ಆಯ್ತಾ? ಆಯ್ತಮ್ಮ, ನಿನ್ನ ಇಚ್ಛೆಯಂತೆ ಆಗಲಿ. ಇರ್ಲಿ ಬಿಡಿ ಸ್ವಾಮಿ. ನೋಡಿ, ದೀಪಾಳಿಗೆ ಎಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಹೀಗಿರುವಾಗ ನಾವು ಬಲವಂತ ಮಾಡುವುದು ಸರಿಯಲ್ಲ ರೀ. ನೋಡಮ್ಮ ದೀಪ, ನೋಡು, ಆದಷ್ಟು ಬೇಗ ನೀನು ಯಾವಾಗ ಮದುವೆ ಆಗ್ತೀಯಾ ನಮ್ಮ ಮುಂದೆ ಹೇಳು. ನಿಮ್ಮ ಅಣ್ಣನಿಗೆ ಹೇಳಿ ನಿನಗೆ ವಿಜೃಂಭಣೆಯಿಂದ ನಾವು ಮದುವೆ ಮಾಡ್ತೀವಿ, ಆಯ್ತಾ? ಕಾವೇರಿ, ತಮ್ಮ ಕಿರಣ ಇನ್ನೂ ಬಂದಿರಲಿಲ್ಲವೇ? ಇನ್ನೇನು ಬರುವ ಸಮಯವಾಯ್ತು ಸ್ವಾಮಿ. ಕೆಲಷ್ಟು ವರ್ಷದಲ್ಲಿ ನಮ್ಮ ಅಣ್ಣ ಬಂದೇ ಬಿಟ್ರು. ಅಣ್ಣ ಅತ್ತಿಗೆ ತಮ್ಮ, ನಿನ್ನ ಓದು ಹೇಗೆ ನಡೀತಾ ಇದೆಯಪ್ಪ? ಅಣ್ಣ, ನಿಮ್ಮಿಬ್ಬರ ಕೃಪೆಯಿಂದ ನನ್ನ ಓದು ಚೆನ್ನಾಗಿ ನಡೀತಾ ಇದೆ ಅಣ್ಣ. ನೋಡಪ್ಪ ಮೈದುನ, ಈ ನಿನ್ನ ವಿದ್ಯಾಭ್ಯಾಸ ಹೀಗೆ ಚೆನ್ನಾಗಿ ನಡಿಬೇಕು. ನೀನೊಬ್ಬ ದೊಡ್ಡ ಸಾಯವನಾಗಬೇಕು ಅನ್ನೋದೇ ನನ್ನ ಕನಸಪ್ಪ. ನೋಡು, ಈ ನನ್ನ ಆಸೆಯನ್ನ ನೀನು ನೆರವೇರಿಸ್ತೀಯ ತಾನೇ? ಆಯ್ತು ಅತ್ತಿಗೆ, ನಿಮ್ಮಿಬ್ಬರ ಆಸೆಯನ್ನು ಖಂಡಿತವಾಗಿ ನೆರವೇರಿಸುತ್ತೇನೆ. ನೋಡಪ್ಪ ಮೈದುನ, ನಾನು ಹೇಗೆ ಹೇಳ್ತೀನಿ ಅಂತ ತಪ್ಪಾಗಿ ಭಾವಿಸಬೇಡ. ತಂದೆ ತಾಯಿಯ ಮಾತನ್ನು ಕೇಳುವುದು ಮಕ್ಕಳಾದವರ ಕರ್ತವ್ಯ. ಹೀಗಿರುವಾಗ ತಂದೆ ತಾಯಿಯ ಮಾತನ್ನು ಕೇಳಿದ್ರೆ ಇವರ ಜನ್ಮ ಸಾರ್ಥಕವಾಗುತ್ತೆ. ಹಾಗೆ ಸಂತ ಶರಣರ ಮಾತನ್ನ ಪಾಲಿಸಿದ್ರೆ ಅವರ ಬಾಳು ಈ ಜಗವೆಲ್ಲ ಸಾರ್ಥಕವಾಗುತ್ತೆ. ಅದಿರ್ಲಿ, ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ, ಬನ್ನಿ ಒಳಗೆ. ಅತ್ತಿಗೆ, ಊಟ ಆಮೇಲೆ ಮೊದಲು ಇದೇ ಸಂತೋಷ ಸಂಭ್ರಮದಲ್ಲಿ ಒಂದು ಹಾಡು ಹಾಡೋಣವೇ? ಅಲ್ಲಪ್ಪ, ನೀನು ಕೇಳೋದು ಹೆಚ್ಚ, ನಾವು ಹಾಡೋದು ಹೆಚ್ಚ. ಎಲ್ಲರೂ ಸೇರಿ ಹಾಡೋಣ, ಏನಂತೀರಾ? ಆಯ್ತು. ಏನ್ರಿ, ಇವತ್ತು ನಿಮ್ಮ ಅಣ್ಣ ತುಂಬಾ ಸಂತೋಷದಲ್ಲ, ಯಾಕಂದ್ರೆ ನಾಳೆ ನಾ ಹೋಗ್ತೀನಲ್ಲ, ಅದಕ್ಕೆ.
ನಿನಗೂ ಬಿರುಗು ಚೈತ್ರವೇ ಬೆಳೆದಿಂಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮನೆಯಲ್ಲಿ ನಿನಗೂ ಬಿರುಗು ಚೈತ್ರವೇ ಬೆಳೆದಿಂಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ ನಿನ್ನ ಸವಿಗೂಡಿತು ಈ ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ ನಿನ್ನ ಸವಿಗೂಡಿತು ಈ ಪ್ರೀತಿಯ ಪರಮಾನ ಪ್ರೀತಿ ಯಜಮಾನ ನಮ್ಮ ಮನೆಯಲ್ಲಿ ನಿನಗೂ ನಿನಗೂ ಚೈತ್ರವೇ ಬೆಳೆದಿಂಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ ಆಡು ಚಿಲ್ಪಿನಿ ಹಕ್ಕಿಗಳೇ ಪ್ರೀತಿ ಭಾಷೆ ಕೇಳಿ ಕಣ್ಣಿನಂತ ಅಣ್ಣನೋ ತಾಯಿನಾಗಲು ನೋಡಿರಿ ರಾಮನಂತ ಅಣ್ಣನೋ ಸೀತೆಯಂತ ಅತ್ತಿಗೆನೋ 100 ಜನ್ಮ ಬಂದರೆ ಇರುವೆ ನಿಮ್ಮ ಜೊತೆ ತುಪ್ಪೇನೋ ಕೇಳಿದರೆ ನಗುವಿನ ಬಲವು ತುಂಬಿದೆ ಹಾರಾಡು ಮನಸ್ಸಿಗೆ ಆಕಾಶವನ್ನೇ ನೋಡು ಈ ಕಣ್ಣಲ್ಲಿ ಗಣನಾವು ಈ ಕಣ್ಣಿನ ಹನಿಯಲ್ಲಿ ಹೃದಯದ ಹೂವಲಿ ನಮ್ಮ ಮನೆಯಲ್ಲಿ ನಿನಗೂ ಬಿರುಗು ಚೈತ್ರವೇ ಬೆಳೆದಿಂಗಳಿಗೆ ಪ್ರೀತಿ ಕರಗಲು ಸಾಧ್ಯವೇ ಲಾ 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 ಇದೇ ಸಂತೋಷದಲ್ಲಿ ಎಲ್ಲರೂ ಸಿಹಿಯಾದ ಅಡಿಗೆ ಮಾಡಿದ್ದೀನಿ ಎಲ್ಲರೂ ಸೇರಿ ಊಟ ಮಾಡಿ